ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್. ನಾನು ಇವತ್ತಿನ ಲಾಗಲ್ಲಿ ನಿಮಗೆ ಜ್ಯುವೆಲರ್ಸ್ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ. ಅಂದರೆ ಇವಾಗಂತೂ ತುಂಬಾ ಚಿನ್ನದ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಅಲ್ವಾ, ಅದರಿಂದ ಜಾಸ್ತಿ ಗ್ರಾಮಲ್ಲಿ ಚಿನ್ನವನ್ನು ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಕೆಲವೊಬ್ರಿಗೆ ಆಗೋದಿಲ್ಲ. ಬಟ್ ಅದು ಅಲ್ಲದೆ ಇವಾಗಂತೂ ಮದುವೆ ಸೀಸನು ಅದು ಇದು ಫಂಕ್ಷನ್ಸು ಎಲ್ಲ ಇರುತ್ತಲ್ವ, ಆವಾಗ ಒಬ್ಬರು ಜಾಸ್ತಿ ಗ್ರಾಮಲ್ಲಿ ಚಿನ್ನ ಮಾಡಿಸ್ಕೊಳಕ್ಕಾಗಲ್ಲ ಅಂತ ಅನ್ನೋರು ಕಮ್ಮಿ ಗ್ರಾಮಲ್ಲೇ ತುಂಬ ಚೆನ್ನಾಗಿ ಮಾಡಿಸ್ಕೋಬೋದು. ಇದನ್ನು ನಾನು ತುಂಬ ವೀಡಿಯೋಸ್ಗಳನ್ನ ಹಾಕಿದ್ದೀನಿ ಆಲ್ರೆಡಿ. ಬಟ್ ನನಗೆ ನನ್ನ ಫ್ರೆಂಡ್ಸು ಮತ್ತೊಮ್ಮೆ ಹಾಕಿ ಅಂತ ಕೇಳ್ತಾಯಿದ್ರು. ಅದು ಅಲ್ಲದೆ ನನಗಿವಾಗ ಸಬ್ಸ್ಕ್ರೈಬ್ಸೇ ನನ್ನ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ, ನನ್ನ ವ್ಯೂವರ್ಸು. ಅವರು ಕೂಡ ಕೇಳಿದ್ರು ಅಂತ ಮತ್ತೊಮ್ಮೆ ಶೇರ್ ಮಾಡ್ತಿದ್ದೀನಿ. ಮುತ್ತಿನ ಸರ ಅಂತ ನೋಡಿ, ನೀವು 5 ಗ್ರಾಮಲ್ಲೇ ತುಂಬ ಹೊಸದಾಗಿ ಡಿಸೈನ್ಸ್ಗಳನ್ನ ಮಾಡಿಸ್ಕೋಬೋದು. ಇದಕ್ಕೆ ನೀವು ಇಯರಿಂಗ್ ಸೆಟ್ ಥರ ನೋಡಿ, ಈ ಥರ ಒಂದು ಪ್ಲೇಟ್ ಥರ ಮಾಡಿಸ್ಕೊಂಡು ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದು ಚೋಕರು ಬರೀ 5 ಗ್ರಾಮ್ಗೆ ನಿಮಗೆ ಚೆನ್ನಾಗಿ ಬರುತ್ತೆ. ಮುತ್ತಿನ ಜೊತೆಗೆ ನೀವು ಈ ಥರ ಚಿನ್ನದ ಗುಂಡುಗಳನ್ನ ಸೇರಿಸಿ ಇವಾಗ ಮಾಡಿಸ್ಕೊಂಡ್ರೆ ಒಂದು ಸ್ಯಾರಿಗೆ ಅದೊಂದು ಹಾಕ್ಕೊಂಡ್ರೆ ಒಳ್ಳೆ ಲುಕ್ ಕೊಡುತ್ತೆ. ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಇವಾಗ ಮಾಡ್ತಾಯಿದ್ದಾರೆ. ಈ ರೀತಿ ಒಂದು ಗುಂಡುಗಳು ನಿಮಗೆ 1 ಗ್ರಾಮ್ಗೆ 4 ಬರುತ್ತೆ, 5 ಬರುತ್ತೆ, ಹಾಗೆಯೇ 6 ಬರುತ್ತೆ, 26ವರೆಗೂ ಕೂಡ ಬರುತ್ತೆ ಅಂತ ಹಳೇಲಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಮ್ಮೆ ನೋಡಿಲ್ಲ ಅನ್ನೋರು ನೋಡ್ಬೋದು, ಅಥವಾ ಬೇಕು ಅನ್ನೋರು ಕೂಡ ಒಂದು ಮೆಸೇಜ್ ಹಾಕಿ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಇದೆಲ್ಲ 1.5 2 ಗ್ರಾಮ್ಗೆಲ್ಲ ಒಂದು ಪೆಂಡೆಂಟ್ ಬರುತ್ತೆ. ನೀವು ಅದನ್ನು ಪೋಣಿಸ್ಕೋಬೇಕಷ್ಟೇ, ಒಂದು ಚೋಕರ್ ಥರ ಪೋಣಿಸ್ಕೋತೀವಿ ಅಂತ ಹೇಳಿದ್ರೆ ಪೋಣಿಸ್ಕೋಬೋದು. ಹಾಗೆಯೇ ಇವಾಗಂತೂ ಮ್ಯಾಂಗೋ ಡಿಸೈನಲ್ಲಿ ನೋಡಿ, ಈ ಥರ ಥ್ರೆಡ್ಡಲ್ಲಿ ಈ ಥರ ಮಾಡಿಸ್ಕೋಬೋದು. ನೀವು ಗುಂಡುಗಳನ್ನ ತೊಗೊಂಡು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸೋ ಥರ ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು. ಅಥವಾ ನೀವು ಒಂದು ಪೆಂಡೆಂಟ್ನ ತೊಗೊಬಿಟ್ಟು ಅದಕ್ಕೆ ಈ ಥರ ಒಂದು ಮಣಿಗಳು, ಅಂದರೆ ನೆಲ್ಲಿಕಾಯಿ ಗುಂಡಾಗಿರ್ಬೋದು, ಇಲ್ಲ ಅಂದರೆ ರುದ್ರಾಕ್ಷಿ ಮಣಿ ಆಗಿರ್ಬೋದು, ಈ ಥರ ಕೆಲವೊಂದು ಮಣಿಗಳನ್ನ ಪೋಣಿಸಿ ನೀವು ಒಂದು ಪೆಂಡೆಂಟ್ಗೆ ನೀವು ಸರಾನ ಮಾಡಿಸ್ಕೋಬೋದು. ಅದೊಂದನ್ನೇ ವೇರ್ ಮಾಡಿದ್ರೆ ಸ್ಯಾರಿ ಜೊತೆಗೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಫುಲ್ ಪ್ಲೇನಲ್ಲೇ ಮಾಡಿಸ್ಕೋತೀವಿ ಅಂದರೆ ನೋಡಿ, ಕಾಸನ್ ಸರ ಇವಾಗ ಹೊಸದಾಗಿ ಬಂದಿರೋದು ಈ ಒಂದು ಡಿಸೈನು, ಈ ಥರನೂ ಕೂಡ ನೀವು ಮಾಡ್ಕೋಬೋದು. ಮೊದಲಂತೂ ಫುಲ್ಲು ಗೋಲ್ಡೇ ಇರ್ತಿತ್ತಲ್ವ, ಅಂದರೆ ಒಂದು ನೆಕ್ಲೆಸ್ ಆಗಿರ್ಬೋದು, ಲಾಂಗ್ ಸರ ಆಗಿರ್ಬೋದು, ಫುಲ್ಲು ಸೆಟ್ಟು ಫುಲ್ ಗೋಲ್ಡಲ್ಲೇ ಮಾಡಿಸ್ಕೋತಿದ್ರು. ಬಟ್ ಇವಾಗಂತೂ ಬೀಡ್ಸ್ಗಳನ್ನ ಉಪಯೋಗಿಸೋದಾಗಿರ್ಬೋದು, ಅಥವಾ ಈ ಥರ ಒಂದು ಪೆಂಡೆಂಟು ಅದಕ್ಕೆ ಇಯರಿಂಗ್ಸ್ ಕೂಡ ಮ್ಯಾಚಿಂಗ್ ತೊಗೊಬಿಟ್ಟು ಅದಕ್ಕೆ ನಾವು ಯಾವುದೋ ಒಂದು ಬೀಡ್ಸು ಸರಗಳು ಅದನ್ನ ಪೋಣಿಸ್ಕೋಬೋದು. ಅಂದರೆ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಕಲರಲ್ಲಿ ಪೋಣಿಸ್ಕೊಂಡು ಕೂಡ ಹಾಕೋಬೋದು. ಇವಾಗಂತೂ ವೆರೈಟಿ ಆದಂಥ ಒಂದು ಡಿಸೈನ್ಸ್ಗಳು ಬಂದುಬಿಟ್ಟಿದೆ. ಅದು ಅಲ್ಲದೆ ಈಗ ನೋಡಿ, ಸಕ್ಕರೆ ಮಣೀಲಿ ನಾವು ಮೊದಲು ಮಾಡಿಸ್ಕೋತಿದ್ರು ಈ ಥರ ಒಂದು ಸರಗಳನ್ನ. ಇವಾಗ ಈ ಥರ ಒಂದು ಉದ್ದುದ್ದದ್ದು ಬಂದಿದೆ. ಅದರಲ್ಲೇ ನೀವು ಒಂದು ಇಯರಿಂಗ್ ಸೆಟ್ಟಿಂಗ್ ಕೂಡ ಮಾಡಿಸ್ಕೋಬೋದು, ಇಲ್ಲ ಪ್ಲೇನಲ್ಲಿ ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು. ಈ ರೀತಿ ಒಂದು ಡಿಸೈನ್ ಕೂಡ ಇವಾಗ ಎಲ್ಲ ಕಲರಲ್ಲಿ ಕೂಡ ಮಾಡಿಸ್ಕೊಂಡ್ರೆ ನೀವು ಯಾವ ಸ್ಯಾರಿಗೆ ಬೇಕಾದ್ರೂ ವೇರ್ ಮಾಡ್ಬೋದು. ಹಾಗೆಯೇ ಇವಾಗಂತೂ ನಾಗರು ಪೆಂಡೆಂಟ್ ಅಂತೂ ತುಂಬಾ ಫ್ಯಾಷನ್ ಆಗಿದೆ ಅಲ್ವಾ. ಬಟ್ ಅದ್ರ ಜೊತೆಗೆ ವೈಟ್ ಸ್ಟೋನ್ಸ್ ಕೂಡ ಇವಾಗ ಬರ್ತಾಯಿದೆ, ಅದನ್ನು ಕೂಡ ನೀವು ಮಾಡಿಸ್ಕೋತೀವಿ ಅಂದರೆ ಮಾಡಿಸ್ಕೋಬೋದು. ಈ ಥರ ಒಂದು ಇದಂತೂ ನಂಗೆ ತುಂಬಾ ಇಷ್ಟ, ಯಾವಾಗಲೂ ಹೇಳಿದ್ದೀನಿ, ಇದಂತೂ ನಂಗೆ ಡಿಸೈನ್ ತುಂಬಾ ಇಷ್ಟ ಆಗಿದೆ. ನೀವು ಈ ಥರ ಏನಾದ್ರು ಮಾಡಿಸ್ಕೋತೀವಿ ಅಂದರೆ ಕೂಡ ಮಾಡಿಸ್ಕೋಬೋದು. ನಿಮ್ಗೆ ಇದರಲ್ಲಿ ಯಾವ ಡಿಸೈನ್ ಇಷ್ಟ ಆಯಿತು ಅದನ್ನು ಒಂದು ಸ್ಕ್ರೀನ್‌ಶಾಟ್ ತೆಗೆದು ನಿಮಗೆ ಯಾವುದು ಒಂದು ಜ್ಯುವೆಲರ್ಸ್ ಅಂಗಡಿಲಿ ನೀವು ಒಡವೆ ಮಾಡಿಸ್ಕೋತೀರೋ ಅಲ್ಲೇ ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು. ಅಥವಾ ನಿಮಗೆ ನಮ್ಗೆ ಅಲ್ಲೆಲ್ಲೂ ಮಾಡ್ತಾಯಿಲ್ಲ, ನೀವು ಮೈಸೂರವರೇ ಆಗಿದ್ದರೆ ಅಶೋಕ ರೋಡ್ಗೆ ಹೋದರೆ ಅಲ್ಲಿ ಭಾರತ್ ಜ್ಯುವೆಲರ್ಸ್ ಅಂತ ಇದೆ. ಅದು ಅಲ್ಲದೆ ನೀಲಕಂಠ ಜ್ಯುವೆಲರ್ಸ್ ಕೂಡ ಇದೆ. ಇನ್ನೂ ಒಂದು BMC ನಗರಲ್ಲಿ ಒಂದು ಜ್ಯುವೆಲರ್ಸ್ ಅಂಗಡಿ ಇದೆ, ಅಲ್ಲಿ ಕಲೆಕ್ಷನ್ಸ್ ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಅಂತ ಹೇಳಿದ್ದೀನಿ. ಬಟ್ ನನಗೆ ಇವಾಗ ಬಿಸ್ನೆಸ್ ಕೂಡ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಅಲ್ಲಿಗೆ ಹೋದರೆ ನಾನು ಅದನ್ನು ಕೂಡ ಶೇರ್ ಮಾಡಿಕೊಡ್ತೀನಿ. ಈ ಥರ ಒಂದು ನೀವು ಬೀಡ್ಸ್ಗಳಲ್ಲಿ ಅದನ್ನೇ ಇವಾಗ ನೋಡಿ, ಈ ಥರ ಕಲರ್ ಮಣಿಗಳನ್ನೂ ಕೂಡ ನೀವು ಮಾಡಿಸ್ಕೋತೀವಿ ಅಂದರೆ ಮಾಡಿಸ್ಕೋಬೋದು. ಏಕೆಂತ ಹೇಳಿದ್ರೆ ಇವಾಗ ಎಲ್ಲರೂ ಕೂಡ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗೋ ಥರನೇ ಮಾಡಿಸ್ಕೋತೀವಿ ಅಂಥೇಳಿ ಈ ಥರ ಒಂದು ಕಲರ್ ಮಣಿಗಳಲ್ಲೂ ಕೂಡ ಮಾಡಿಸ್ಕೋತಿದ್ದಾರೆ. ಹಾಗೆಯೇ ಇದು ನೋಡಿ, ಇದಂತೂ ನಿಮಗೆ 1 ಗ್ರಾಮ್ಗೆ ಅಷ್ಟೊಂದು ಪೀಸ್ ಬರುತ್ತೆ. ಅಥವಾ ನೀವು ಹಂಗೆ ಅರ್ಧ ಗ್ರಾಮ್ಗೂ ಕೂಡ ತೊಗೋಬೋದು. ಅದನ್ನು ತೊಗೊಂಡು ಈ ಥರ ಮಣಿಗಳನ್ನ ಪೋಣಿಸಿ ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು. ಹಾಗೆಯೇ ಈ ಥರ ಒಂದು ಸರಗಳು ನೋಡಿ ತುಂಬಾ ಚೆನ್ನಾಗಿದೆ. ಗ್ರೀನು ಮತ್ತು ರೆಡ್ಡು ಹವಳಗಳನ್ನ ಸೇರಿಸಿ ಮಾಡಿಸಿರೋದು. ಈ ಒಂದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ರಮಾ ಗ್ರೀನ್ ಕಲರಲ್ಲಿ ಮಾಡಿಸಿರೋಂಥ ಸರ. ಅದು ಗೋಲ್ಡು ಮತ್ತು ರಮಾ ಗ್ರೀನ್ ಮಿಕ್ಸಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಒಂದು ಪೆಂಡೆಂಟ್ ಕೊಟ್ಟು ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು. ಇಲ್ಲಾಂದರೆ ಸಿಂಪಲಾಗಿ ಈ ಥರ ಮುತ್ತು, ಹವಳ, ಈ ಥರ ಮಣಿ, ಬೀಡ್ಸ್ ಎಲ್ಲನೂ ಕೂಡ ಸೇರಿಸಿ ಮಾಡಿಸ್ಕೋತೀವಿ ಅಂದರೂ ಕೂಡ ನೀವು ಮಾಡಿಸ್ಕೋಬೋದು. ಲಾಂಗ್ ಸರ ಥರ ಮಾಡಿಸ್ಕೋತೀವಿ ಅಂದರೂ ಮಾಡ್ಕೋಬೋದು. ಅಥವಾ ಶಾರ್ಟ್ ನೆಕ್ಲೆಸ್ ಆಗಿ ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು. ಮಧ್ಯದಲ್ಲಿ ಒಂದೊಂದು ಗುಂಡನ್ನ ಹಾಕ್ಸಿ ಮಧ್ಯ ಒಂದು ಪೆಂಡೆಂಟ್ ಕೊಟ್ಟು ಮಾಡಿಸ್ತೀವಿ ಅಂದರೆ ನೋಡಿ, ಇಯರಿಂಗ್ ಸೆಟ್ಟಾಗಿ ಕೂಡ ನೀವು ಮಾಡಿಸ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಫ್ಯಾಷನಾಗೂ ಕೂಡ ನೀವು ಕಾಣಿಸ್ತೀರಾ, ಹಾಗೆ ಟ್ರೆಡಿಷ್ನಲ್ ಆಗೂ ಕೂಡ ನೀವು ಕಾಣಿಸ್ತೀರಾ. ಸ್ಯಾರಿಗೂ ವೇರ್ ಮಾಡ್ಬೋದು, ಲೆಹೆಂಗಾಗೆ ವೇರ್ ಮಾಡ್ಬೋದು, ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ. ಈ ಥರ ಒಂದು ಸರಗಳನ್ನ ನೀವು ಮಾಡಿಸ್ಕೋತೀವಿ ಅಂದರೆ ಮಾಡಿಸ್ಕೋಬೋದು. ಅಂದರೆ ಕೆಲವೊಬ್ಬರು ಥ್ರೆಡ್ಡಲ್ಲೂ ಕೂಡ ಇದನ್ನು ಪೋಣಿಸ್ಕೋತಾರೆ. ಆ ಥರ ನೀವು ಮಾಡ್ಕೋತೀವಿ ಅಂದರೆ ನೋಡಿ, ಈ ಥರ ಒಂದು ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಇವಾಗ ಪರ್ಪಲ್ ಕಲರ್ ಆಗಿರ್ಬೋದು, ಅಥವಾ ಪಿಸ್ತಾ ಕಲರ್ ಆಗಿರ್ಬೋದು, ಅಥವಾ ಈ ಥರ ಒಂದು ಮೆರೂನ್ ಕಲರ್ ಆಗಿರ್ಬೋದು, ಇದೇ ಜಾಸ್ತಿ ಇವಾಗ ಟ್ರೆಂಡಿಂಗ್ ಆಗಿದೆ. ಹಾಗೆಯೇ ಅದ್ರ ಜೊತೆಗೆ ಮುತ್ತಿನ ಸರ. ಮುತ್ತಿನ ಸರನೂ ಅಷ್ಟೇ ತುಂಬ ಚೆನ್ನಾಗಿ ಇವಾಗ ಎಲ್ಲರೂ ಕೂಡ ವೇರ್ ಮಾಡ್ತಾಯಿದ್ದಾರೆ. ನೀವು ಅಷ್ಟೇ ಮುತ್ತಿನ ಸರ ಮಾಡಿಸ್ಕೋತೀವಿ ಅಂದರೆ ಕಮ್ಮಿ ಗ್ರಾಮಲ್ಲಿ ಮಾಡಿಸ್ಕೋಬೋದು.
ಹಾಗೆ ಇನ್ನೂ ಒಂದು ಆಪ್ಷನ್ ಕೂಡ ಇದೆ. ಅಂದರೆ ಇವಾಗ ನಮಗೆ ಚಿನ್ನನೇ ಮಾಡಿಸ್ಕೊಳಕ್ಕಾಗಲ್ಲ ಅನ್ನೋರಿಗೆ ಸಿಲ್ವರಲ್ಲೇ ಸೇಮ್ ಚಿನ್ನದ ಥರನೇ ಮಾಡಿರ್ತಾರೆ. ಬಟ್ ಅದಕ್ಕೆ ಗೋಲ್ಡ್ ಕೋಟಿಂಗ್ ಕೊಟ್ಟಿರ್ತಾರೆ ಅಷ್ಟೇ. ಆ ಥರನೂ ಕೂಡ ನೀವು ಮಾಡಿಸ್ಕೋಬೋದು. ಅಥವಾ ಈ ಥರ ಒಂದು ಎಲ್ಲ ಥರ ಮಣಿಗಳಲ್ಲಿ ಈ ಥರ ಮೂಪ್ಗಳನ್ನ ಸೇರಿಸಿ ಒಂದೊಂದು ಸರಗಳನ್ನ ತೊಗೊಂಡ್ರೆ ಒಂದೇ ಪೆಂಡೆಂಟಿಗೆ ನೀವು ಈ ಥರ 3, 4 ಸರನೂ ಕೂಡ ಮಾಡಿಸ್ಕೋಬೋದು. ಇದಂತೂ ನೋಡಿ ಮಧುಗೌಡ ಅವರು, ಅವ್ರಿಗೆಲ್ಲರಿಗೂ ಕೂಡ ಗೊತ್ತಲ್ವಾ, ಅವರು ವೇರ್ ಮಾಡಿದ್ದಾರೆ ಎಷ್ಟು ಲುಕ್ ಕೊಡುತ್ತೆ ಅಂತ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಈ ಥರ ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು. ಅಥವಾ ಇದಂತೂ ಇದನ್ನು ಗೆಜ್ಜೆ ಮಣಿ ಅಂತಲೂ ಕೂಡ ಕರೀತಾರೆ. ಇದನ್ನು ನೀವು ಪೋಣಿಸಿಸ್ಬಿಟ್ಟು ಇದಕ್ಕೆ ಮ್ಯಾಚಿಂಗಾಗಿ ಇಯರಿಂಗ್ಸ್ ಕೂಡ ಮಾಡಿಸ್ಕೋಬೋದು. ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇವಾಗ ವೇರ್ ಮಾಡಿದ್ದಾರೆ ನೋಡಿ, ಅದೇ ಥರನೇ ಬರುತ್ತೆ. ನೀವು ಈ ಥರನೂ ಕೂಡ ಮಾಡಿಸ್ಕೋತೀವಿ ಅಂದರೆ ಮಾಡಿಸ್ಕೋಬೋದು. ಅಥವಾ ಕಲರ್ ಮಣಿಗಳನ್ನ ಉಪಯೋಗಿಸಿ ಈ ಥರ ಫ್ಯಾಷನಾಗಿ ಮಾಡಿಸ್ಕೋತೀವಿ ಅಂದರೂ ಕೂಡ ನೀವು ಮಾಡಿಸ್ಕೋಬೋದು. ಇದೇ ಥರನೇ ಆರ್ಟಿಫಿಷಿಯಲಲ್ಲೇ ತುಂಬ ಚೆನ್ನಾಗಿ ಇವಾಗ ಬಂದಿದೆ. ಹಾಗೆಯೇ ಸಿಲ್ವರಲ್ಲೂ ಅಷ್ಟೇ ಸೇಮ್ ಚಿನ್ನ ಹೆಂಗಿರುತ್ತೋ ಹಂಗೇ ಇರುತ್ತೆ. ಅದನ್ನು ಕೂಡ ನಾನು ಕಲೆಕ್ಷನ್ಸ್ನ ಶೇರ್ ಮಾಡ್ತಾ ಹೋಗ್ತೀನಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಮಾಡಿ. ಹಾಗೆಯೇ ಮೈಸೂರಲ್ಲಿ ನಂದಿ ಜ್ಯುವೆಲ್ಲರ್ಸ್ ಅಂತಲೂ ಕೂಡ ಇದೆ. ಅಲ್ಲಂತೂ ವೆರೈಟಿ ಆದಂಥ ಕಲೆಕ್ಷನ್ಸ್ ಇದೆ. ಬೇಕು ಅನ್ನೋರು ನೀವು ಅಲ್ಲೂ ಹೋಗಿ ಕಾಂಟ್ಯಾಕ್ಟ್ ಮಾಡಿ, ಅಲ್ಲೂ ಕೂಡ ನೀವು ಕಲೆಕ್ಷನ್ಸ್ ನೋಡಿ ತೊಗೋಬೋದು. ಇವಾಗಂತೂ ಈ ಥರ ಒಂದು ಸರನ ನೀವು ಸ್ಯಾರಿ ಮೇಲೆ ವೇರ್ ಮಾಡಿಬಿಟ್ರೆ ಸಾಕು, ಯಾವುದೇ ಉಡುಗೆನೂ ಬೇಡ, ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದು ನೋಡಿ ಬರೀ ಕೇವಲ 4 ಗ್ರಾಮ್ ಅಷ್ಟೇ ಇರೋದು ಚೋಕರ್ಗಳು. ತುಂಬ ಚೆನ್ನಾಗಿ ನೀವು ಮಾಡಿಸ್ಕೋತೀವಿ ಅಂದರೆ ಮಾಡಿಸ್ಕೋಬೋದು ಅಂಥೇಳಿ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದೇ ಥರ ಕಲೆಕ್ಷನ್ಸ್ ಬೇಕಂದ್ರೂ ತಿಳಿಸ್ಕೊಡ್ತೀನಿ. ಇವಾಗಂತೂ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬ್ಯುಸಿನೇ ಆಗಿಬಿಟ್ಟಿದ್ದೀನಿ. ಅದರಿಂದ ಮಧ್ಯೆ ಮಧ್ಯೆ ಜ್ಯುವೆಲ್ಲರ್ಸ್ ಕಲೆಕ್ಷನ್ಸ್ಗಳನ್ನೂ ಕೂಡ ತೋರಿಸ್ತೀನಿ. ನಾನು ಡ್ರೆಸ್ಗಳನ್ನೂ ಕೂಡ ಸೇಲ್ ಮಾಡ್ತೀನಲ್ವ, ಅದ್ರ ಕಲೆಕ್ಷನ್ಸ್ ಕೂಡ ತೋರಿಸ್ತೀನಿ. ಈ ರೀತಿ ಒಂದು ವೀಡಿಯೋಸ್ಗಳನ್ನ ಹಾಕ್ತಾಯಿರ್ತೀನಿ ಅಂತೇಳಿ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಮಾಡಿ. ಥ್ಯಾಂಕ್ ಯು.